ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ ರಿಯಲ್ಮಿ ಇದು 3 ಹೊಸ ಗ್ಯಾಜೆಟ್ಗಳಿರುವಂಥದ್ದು. ರಿಯಲ್ಮಿ ವಾಚ್ 3, ರಿಯಲ್ಮಿ ವಾಚ್ 3 ಪ್ರೋ ಮತ್ತು ರಿಯಲ್ಮಿ ಬಡ್ಸ್ ಏರ್ 3S ಟ್ರೂ ವೈರ್ಲೆಸ್ ಇಯರ್ಬಡ್. ಈ ಮೂರನ್ನು ಕೂಡ ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿದ್ದೀನಿ, ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಮೂರು ಕೂಡ ಒಂದು ಲೆವೆಲ್ಗೆ ಮೋಸ್ಟ್ ಅಫೋರ್ಡಬಲ್ ಆಗಿ ಲಾಂಚ್ ಆಗಿರುವಂಥ ಗ್ಯಾಜೆಟ್ಗಳು. ಈ ಒಂದು ಇಯರ್ಬಡ್ಸ್ನ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಇದರಲ್ಲಿ ನಿಮಗೆ ಡಾಲ್ಬಿ ಅಟ್ಮೋಸ್ ಸಿಗ್ತಾ ಇದೆ. ಈ ವಾಚ್ಗಳ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ ಈ ಎರಡರಲ್ಲೂ ಕೂಡ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಸಿಗ್ತಾ ಇರುವಂಥದ್ದು ಆಯಿತಾ. ರಿಯಲ್ಮಿಯಲ್ಲಿ ಇದೇ ಮೊದಲ ಬಾರಿಗೆ ಕಾಲಿಂಗ್ ಫೀಚರ್ನ ಕೂಡ ಕೊಟ್ಟಿದ್ದಾರೆ. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಅನ್ಬಾಕ್ಸ್ ಮಾಡೋಣ, ಹೇಗಿದೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು ವಾಚ್ಗಳಿಂದ ಶುರು ಮಾಡ್ತೀನಿ. ಫಸ್ಟ್ ಈ ಒಂದು ರಿಯಲ್ಮಿ ವಾಚ್ 3 ಅನ್ಬಾಕ್ಸ್ ಮಾಡೋಣ. ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಇದ್ರ ಮೇಲ್ಗಡೆ ವಾಚ್ ಇದೆ, ಅದನ್ನು ಪಕ್ಕಕ್ಕಿಟ್ಟರೆ ಇದ್ರ ಒಳಗಡೆ ಒಂದು ಚಾರ್ಜರು ಮತ್ತು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತದೆ. ಅದನ್ನು ಬಿಟ್ಟರೆ ಬೇರೆನೂ ಸಹ ನಿಮಗೆ ಸಿಗ್ತಲ್ಲ. ಈ ಒಂದು ವಾಚ್ ಈ ರೀತಿ ನೋಡೋಕೆ ಸಿಗುತ್ತೆ. ಫಸ್ಟ್ ಲುಕ್ಕಲ್ಲಿ ಒಂದು ಒಳ್ಳೆ ಬಿಲ್ಡ್ ಆಯಿತಾ. ಬರೀ 3,500 ರೂಪಾಯಿಗೆ ಲಾಂಚ್ ಆಗಿರುವಂಥ ಸ್ಮಾರ್ಟ್ ವಾಚು ಈ ಒಂದು ಬೆಲೆಗೆ ಬ್ಲೂಟೂತ್ ಕಾಲಿಂಗ್ನ ಜೊತೆಗೆ ಇಂಪ್ರೆಸಿವ್ ಅನ್ನಿಸ್ತು. ನೋಡೋಣ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ನೆಕ್ಸ್ಟ್ ಈ ಒಂದು ರಿಯಲ್ಮಿ ವಾಚ್ 3 ಪ್ರೋಗೆ ಬಂತು ಅಂತ ಅಂದರೆ ಈ ಒಂದು ಬಾಕ್ಸ್ ಈ ರೀತಿ ಇದೆ. ಇದನ್ನು ಓಪನ್ ಮಾಡಿದ್ರೆ ಇದರಲ್ಲೂ ಕೂಡ ಸೇಮ್ ಡೈರೆಕ್ಟಾಗಿ ಈ ಒಂದು ವಾಚ್ ನಿಮಗೆ ನೋಡೋಕೆ ಸಿಗುತ್ತೆ ಮೇಲ್ಗಡೆ. ಇನ್ನು ಇದರ ಕೆಳಗಡೆ ನಿಮಗೆ ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಮತ್ತು ಇದರಲ್ಲೂ ಕೂಡ ನಿಮಗೆ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ ಸಿಗ್ತಾ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆ ಸಹ ಇಲ್ಲ. ಡೈರೆಕ್ಟಾಗಿ ಈ ಒಂದು ವಾಚ್ ಈ ರೀತಿ ನೋಡೋಕೆ ಸಿಗುತ್ತೆ. ಕಂಪ್ಯಾರಿಟಿವ್ಲಿ ಆ ಒಂದು ರಿಯಲ್ಮಿ ವಾಚ್ 3 ಕಂಪೇರ್ ಮಾಡಿಕೊಂಡ್ರೆ ಡಿಸ್ಪ್ಲೇ ಸ್ವಲ್ಪ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಇದರ ಬಿಲ್ಡ್ ಕ್ವಾಲಿಟಿ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಆಮೇಲೆ ಮಾತನಾಡ್ತೀನಿ. ಇನ್ನು ರಿಯಲ್ಮಿ ಬಡ್ಸ್ ಏರ್ 3S ಬಂತು ಅಂತ ಅಂದರೆ ಈ ಒಂದು ಬಾಕ್ಸ್ ಈ ರೀತಿ ಇರುವಂಥದ್ದು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಈ ಒಂದು ದೊಡ್ಡ ಕೇಸ್ ನೋಡೋಕೆ ಸಿಗುತ್ತೆ. ತುಂಬ ದೊಡ್ಡ ಕೇಸು, ಜೇಬಲ್ಲಿ ಇಟ್ಕೊಂಡ್ರೆ ಹೆವಿ ದೊಡ್ಡದು ಅನ್ಸುತ್ತೆ ನಂಗೆ ಅನ್ನಿಸ್ತಂಗೆ. ಅದನ್ನು ಬಿಟ್ಟರೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್, ಒಂದು USB Type-C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಸಿಲಿಕಾನ್ ಟಿಪ್ಸ್ ಇರುವಂಥದ್ದು. ಅದನ್ನು ಬಿಟ್ಟರೆ ಬೇರೆನೂ ಸಹ ಸಿಗ್ತಾರೆ. ಆಗಲಂಗೆ ಹೆವಿ ದೊಡ್ಡ ಕೇಸು, ಮೇಲ್ಗಡೆ ಒಂಥರ ಟ್ರಾನ್ಸ್ಪರೆಂಟ್ ಡಿಸೈನ್ ಇದೆ. ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಓಕೆ, ಫಸ್ಟು ಈ ಒಂದು ವಾಚ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡ್ಬೇಕಂತ ಅಂದರೆ ಸೊ ಪ್ಲಾಸ್ಟಿಕ್ ಬಿಲ್ಡ್ ಆಯಿತಾ, ಬಟ್ ಸ್ಟಿಲ್ ಸಾಲಿಡ್ ಆಗಿದೆ. ಕೆಳಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಫ್ರಂಟಲ್ಲಿ ಎರಡು ಕೂಡ ಒಂದು ರೀತಿ 2.5D ಗ್ಲಾಸ್ ರೀತಿ ಇರುವಂಥದ್ದು. ಪ್ಲಾಸ್ಟಿಕ್ ಬ್ಯಾಕು, ಸ್ಟ್ರ್ಯಾಪು ರಬ್ಬರಿ ಸ್ಟ್ರ್ಯಾಪು, ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಕೈಗೆ. ಫ್ರಂಟಲ್ಲಿರುವಂಥದ್ದು ಗ್ಲಾಸು, ಯಾವುದೇ ಸ್ಕ್ರೀನ್ ಗಾರ್ಡ್ ಯೂಶಲಿ ವಾಚ್ಗೆ ಯಾರು ಹಾಕಲ್ಲ. ಆದರೆ ಈ ಒಂದು ರಿಯಲ್ಮಿ ವಾಚ್ 3 ಡಿಸ್ಪ್ಲೇ ಸೈಜು ದೊಡ್ಡದಾಗಿದ್ದರೂ ಕೂಡ ಬೆಸಲ್ ಸ್ವಲ್ಪ ಜಾಸ್ತಿ ಇದೆ. ಅದೇ ಈ ಕಡೆ ಪ್ರೋನಲ್ಲಿ ನಿಮಗೆ ವಾಚ್ 3 ಪ್ರೋನಲ್ಲಿ ನಿಮಗೆ ಬೆಸಲ್ ಸ್ವಲ್ಪ ಕಡಿಮೆ, ಕಂಪೇರಿಟಿವ್ಲಿ ಸ್ವಲ್ಪ ಕಡಿಮೆ ಇದೆ ಅಂತ ಅನ್ನಿಸ್ತಾ ಇರುವಂಥದ್ದು ಆಯಿತಾ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ರಿಯಲ್ಮಿ ಬ್ರ್ಯಾಂಡಿಂಗ್ನಲ್ಲಿ ನನಗೆ ಓಕೆ ಅನ್ನಿಸ್ತು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ ಪ್ರೋ ವೇರಿಯಂಟಲ್ಲಿ ನಿಮಗೆ AMOLED ಡಿಸ್ಪ್ಲೇ ಸಿಗ್ತಾ ಇರುವಂಥದ್ದು. ಅದೇ ಈ ಕಡೆ ನಾರ್ಮಲ್ ರಿಯಲ್ಮಿ ವಾಚ್ 3ನಲ್ಲಿ ನಿಮಗೆ TFT ಡಿಸ್ಪ್ಲೇ ಸಿಗ್ತಾ ಇದೆ. ಸೈಜ್ ಎರಡು ಕೂಡ ಆಲ್ಮೋಸ್ಟ್ ಸೇಮ್ ಇರುವಂಥದ್ದು. 1.78, 1.8 ಇಂಚಿಂದು ಎರಡು ಆಲ್ಮೋಸ್ಟ್ ಸೇಮ್ ಅಂತ ಅನ್ಬೋದಾಯ್ತಾ. ಇದನ್ನು ಬಿಟ್ಟರೆ ಈ ಒಂದು ರಿಯಲ್ಮಿ ವಾಚ್ 3 ಪ್ರೋನಲ್ಲಿ ನಿಮಗೆ GPS ಸಿಗ್ತದೆ ಆಯಿತಾ. ಸೊ ಸ್ಟ್ಯಾಂಡಲೋನ್ GPS ಸಿಗ್ತದೆ. ಸೊ ಅದನ್ನು ಬಿಟ್ಟರೆ ಫೀಚರ್ ವೈಸು ಎರಡು ಕೂಡ ಸೇಮ್ ಟು ಸೇಮ್. ಡಿಸ್ಪ್ಲೇ ಮತ್ತು ಒಂದು ಸ್ಟ್ಯಾಂಡಲೋನ್ GPS ಬಿಟ್ಟರೆ ಉಳಿದ ಸ್ಪೆಸಿಫಿಕೇಶನ್ ಪ್ರತಿಯೊಂದು ಕೂಡ ಸೇಮ್ ಇರುವಂಥದ್ದು. ಎರಡರಲ್ಲೂ ಕೂಡ ನಿಮಗೆ ಇನ್ಬಿಲ್ಟ್ ಮೈಕ್ರೋಫೋನ್ ಸಿಗ್ತದೆ, ಸ್ಪೀಕರ್ ಕೂಡ ಇರುವಂಥದ್ದು. ಕಾಲ್ ಬಂತು ಅಂತ ಅಂದರೆ ಇಲ್ಲೇ ರಿಸೀವ್ ಮಾಡ್ಕೊಂಡು ಮಾತಾಡ್ಬೋದು. ಸೊ ತುಂಬ ಯೂನಿಕ್ ಫೀಚರ್ ಇದೆ. ಮೊದಲ ಬಾರಿಗೆ ರಿಯಲ್ಮಿನವರು ಅವರ ವಾಚಲ್ಲಿ ಈ ಒಂದು ಫೀಚರ್ಸ್ ಹೊಂದಿರುವಂಥದ್ದು. ಸಪ್ರೇಟಾಗಿ ನಿಮ್ಮ ಫೋನ್ಗೆ ಒಂದು ಬ್ಲೂಟೂತ್ ಕನೆಕ್ಟ್ ಆಗುತ್ತೆ. ಸೊ ಆ ಮುಖಾಂತರ ನಾರ್ಮಲ್ ನೀವೇನು ಹೆಡ್ಸೆಟ್ ಹಾಕೋದಿಲ್ವಾ, ಸೊ ಆ ರೀತಿ ಕಾಲ್ ಬಂದಾಗ ಇಲ್ಲೇ ರಿಸೀವ್ ಮಾಡ್ಕೊಂಡು ಇಲ್ಲೇ ಮಾತಾಡ್ಬೋದು. ಒಂದು ಒಳ್ಳೆ ವಿಷಯ. ಈ ಒಂದು ನಾರ್ಮಲ್ ರಿಯಲ್ಮಿ ವಾಚ್ 3 3,500 ಆಗಲಿದಂಗೆ ಪ್ರೋ ವೇರಿಯಂಟ್ ನಿಮಗೆ 5,000 ಆಗ್ತಾ ಇರುವಂಥದ್ದು ಆಯಿತಾ. ಸೊ ಒಂದು ಒಳ್ಳೆ ಕಾಂಪಿಟೇಟಿವ್ ಪ್ರೈಸ್ ಅಂತಲೇ ಅನ್ಬೋದು ನಂಗೆ ಅನ್ನಿಸ್ತಂಗೆ. ಮೆಟಾಲಿಕ್ ಬಿಲ್ಡ್ ಕೊಟ್ಟಿದ್ರೆ ತುಂಬ ಸಖತ್ತಾಗಿರ್ತಿತ್ತು ನಂಗೆ ಅನ್ನಿಸ್ತಂಗೆ, ಬಟ್ ಅಲ್ಲ. ಎರಡರಲ್ಲೂ ಕೂಡ ನಿಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ. ಸೊ ಬಟನ್ ಕ್ಲಿಕ್ ಮಾಡಿದ್ರೆ ಮೆನ್ಯೂ ಕರ್ಕೊಂಡು ಹೋಗುತ್ತೆ ಆಯಿತಾ. ಒಳಗಡೆ ಯೂಸರ್ ಇಂಟರ್ಫೇಸ್ ಎರಡು ಸೇಮ್ ಟು ಸೇಮ್, ಏನು ಅಂದರೆ ಏನೂ ಚೇಂಜ್ ಇಲ್ಲ. ಮೇಲೆ ಟಾಸ್ಕ್ ಬಾರು ಅದು ಕೂಡ ಸೇಮ್ ಇದೆ, ಮೆನ್ಯೂ ಕೂಡ ಸೇಮ್ ಇರುವಂಥದ್ದು ಆಯಿತಾ. ಜಸ್ಟ್ ಹಾರ್ಡ್ವೇರ್ ಸ್ವಲ್ಪ ಡಿಫ್ರೆನ್ಸ್ ಇದೆ ಅಂದ್ಬಿಟ್ರೆ ಒಳಗಡೆ ಇರುವಂಥ ಸಾಫ್ಟ್ವೇರ್ ಕಂಪ್ಲೀಟ್ಲಿ ಸೇಮ್. ಫೀಚರ್ ಕೂಡ ಸೇಮ್ ಟು ಸೇಮ್. ಹಾರ್ಟ್ ರೇಟ್ ಮಾನಿಟರ್ ಆಗಿರ್ಬೋದು, ಬ್ಲಡ್ ಆಕ್ಸಿಮೀಟರ್ ಆಗಿರ್ಬೋದು, ಸ್ಟೆಪ್ಸ್ ಕೌಂಟ್ ಆಗಿರ್ಬೋದು, ಮತ್ತು ಇದರಲ್ಲಿರುವಂಥ ಗ್ರಾಫಿಕ್ಸ್ ಆಗಿರ್ಬೋದು ಮತ್ತು ವಾಚ್ ಫೇಸಸ್ ಆಗಿರ್ಬೋದು, ಸೊ ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ಈ ಎರಡೂ ವಾಚ್ಗಳನ್ನು ನೀವು ಆರಾಮಾಗಿ ಈ ಒಂದು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ಗೆ ಕನೆಕ್ಟ್ ಮಾಡ್ಕೊಬೋದು. ಅಲ್ಲಿ ಒಂದು ಹೆಲ್ತ್ ಟ್ರ್ಯಾಕನ್ನು ಕೂಡ ಮಾಡ್ಬೋದು. ಸ್ಟೆಪ್ಸು ಎಷ್ಟು ಇಟ್ಟಿದ್ದೀರಾ, ಕ್ಯಾಲರೀಸ್ ಎಷ್ಟು ಬರ್ನ್ ಮಾಡಿದ್ದೀರಾ, ನಿಮ್ಮ ಹಾರ್ಟ್ ರೇಟ್ ಪ್ರತಿಯೊಂದನ್ನು ಕೂಡ ಒಂದು ಅಪ್ಲಿಕೇಶನಲ್ಲಿ
ಮಾನಿಟರ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ಅಪ್ಲಿಕೇಶನು. ಮತ್ತು ನಿಮಗೆ ವೆಬ್ ಬೇಸ್ಡ್ ವಾಚ್ ಫೇಸಸ್ಗಳು ಬೇಜಾನ್ ಇದ್ದಾವೆ. ಡೈನಮಿಕ್ ವಾಚ್ ಫೇಸ್ ಇದೆ. ಸೊ ತೋರಿಸ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ ಒಟ್ಟಿಗೆ ಅಪ್ಲಿಕೇಶನ್ನು. ನೀವು ತುಂಬ ಜನ ಯೂಸ್ ಮಾಡಿರ್ಬೋದು. ಇನ್ನು ಇದನ್ನು ಬಿಟ್ಟರೆ ಈ ಒಂದು ವಾಚಲ್ಲಿ ಬ್ಲೂಟೂತ್ 5.3 ಇರುವಂಥದ್ದು. ಸುಮಾರು ಒಂದು 10 ಮೀಟ್ರ್ ದೂರ ಇದ್ರೂ ಕೂಡ ಆರಾಮಾಗಿ ಫೋನಿಗೆ ಕನೆಕ್ಟ್ ಆಗುತ್ತೆ. ಮತ್ತು ಎಲ್ಲ ನೋಟಿಫಿಕೇಷನ್ ಬರುತ್ತೆ. ವಾಟ್ಸಪ್ ಆಗಿರ್ಬೋದು, ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಮತ್ತು ಆಗಲಿದಂಗೆ ಫೋನ್ ಕಾಲ್ ಬಂತು ಅಂದರೆ ಇಲ್ಲೇ ರಿಸೀವ್ ಕೂಡ ಮಾಡ್ಬೋದು. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದನ್ನು ಬಿಟ್ಟರೆ ಆಲ್ಮೋಸ್ಟ್ ಉಳಿದ ಬೇಸಿಕ್ ಫೀಚರ್ಸು, ಅಲಾರಾಮ್ ಆಗಿರ್ಬೋದು, ಸ್ಟಾಪ್ ವಾಚ್ ಆಗಿರ್ಬೋದು, ಅದೆಲ್ಲ ಇದ್ದೇ ಇದೆ. ಫೈಂಡ್ ಮೈ ಡಿವೈಸು ಎಲ್ಲ ವಾಚು ಎಲ್ಲ ಫಿಟ್ನೆಸ್ ಬ್ಯಾಂಡ್ ಇರುತ್ತೆ, ಅದರಲ್ಲೂ ಕೂಡ ಕೊಟ್ಟಿದ್ದಾರೆ. ಅದು ಬಿಟ್ಟು ಯೂನಿಕ್ ಅನಿಸುತ್ತೆ ನನ್ನ ಕಾಲಿಂಗ್ ಫೀಚರ್ ಅಷ್ಟೇ ಆಯಿತಾ. ಇಲ್ಲೇ ಡಯಲ್ ಮಾಡಿಕೊಂಡು ಆರಾಮಾಗಿ ಇಲ್ಲೇ ಮಾತಾಡ್ಬೋದು. ರಿಯಲ್ಮಿಯಲ್ಲಿ ಫಸ್ಟ್ ಟೈಮ್ ತಂದಿದ್ದು ನನಗೆ ಇಷ್ಟ ಆಯಿತು. ಇದನ್ನು ಬಿಟ್ಟರೆ ಇದಕ್ಕಿಂತ ಮುಂಚೆ ಎಲ್ಲ 2,000-2,500 ರೂಪಾಯಿಂದು ಇಂಪೋರ್ಟೆಡ್ ವಾಚ್ಗಳಲ್ಲಿ ಈ ಫೀಚರ್ ಸಿಗ್ತಾಯಿತ್ತು. ಸೊ ರಿಯಲ್ಮಿ ಅವರು ಕೊಟ್ಟಿರುವಂಥದ್ದು ಫಸ್ಟ್ ಟೈಮ್ ನನಗೆ ಒಂದು ಲೆವೆಲ್ಗೆ ಇಷ್ಟ ಆಯಿತು. ಒಂದು ಲೆವೆಲ್ಗೆ ಅಫೋರ್ಡಬಲ್ ಆಗಿ ಕೊಟ್ಟಿದ್ದಾರೆ. ಬ್ರ್ಯಾಂಡಿಂಗ್ ಮತ್ತು ಒಳಗಡೆ ಇರುವಂಥ OS ನೋಡಿಕೊಂಡ್ರೆ. ಇದನ್ನು ಬಿಟ್ಟರೆ ಎರಡರಲ್ಲೂ ಕೂಡ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇರುವಂಥದ್ದು. ಆರಾಮಾಗಿ ಹಾಕ್ಕೊಂಡು ಸ್ನಾನ ಬೇಕಾದ್ರೂ ಮಾಡ್ಬೋದು, ಸ್ವಿಮ್ಮಿಂಗ್ ಬೇಕಾದರೂ ಮಾಡ್ಬೋದು ಆಯಿತಾ. ಓವರಾಲ್ ಈಗ ಒಂದು ವಾಚ್ ನನಗೆ ಒಂದು ಬೆಲೆಗೆ ಇಂಪ್ರೆಸ್ ಮಾಡ್ತು. ಮತ್ತು ಎರಡು ವಾಚ್ಗಳಲ್ಲಿ 110ಕ್ಕಿಂತ ಹೆಚ್ಚು ಸ್ಪೋರ್ಟ್ಸ್ ಮೋಡ್ಗಳಿದೆ. ಇಷ್ಟ ಬಂದಿದ್ದು ನೀವು ಯೂಸ್ ಮಾಡ್ಕೊಬೋದು. ಮತ್ತು ಸ್ಟೆಪ್ಸ್ ಕೌಂಟ್ ಆಗಿರ್ಬೋದು, ಹಾರ್ಟ್ ರೇಟ್ ಮಾನಿಟರ್ ಎಲ್ಲ ಕೂಡ ತುಂಬ ಆ್ಯಕ್ಯುರೇಟ್ ಆಗಿ ಮೆಜರ್ ಮಾಡುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಎರಡರ ಬ್ಯಾಟ್ರಿ ಲೈಫ್ ತುಂಬ ಡಿಫ್ರೆಂಟ್ ಆಗಿದೆ ಆಯಿತಾ. ಈ ಒಂದು ವಾಚ್ 3 ಏನಿದೆ, ಸೊ ಇದರ ಒಂದು ಬ್ಯಾಟ್ರಿ ಬ್ಯಾಕಪ್ಪು ಸುಮಾರು ಒಂದು 7 ದಿನ ಬರುತ್ತಂತೆ ರಿಯಲ್ಮಿ ಅವ್ರ ಪ್ರಕಾರ. ಚಾರ್ಜ್ ಮಾಡೋದಕ್ಕೆ ಸುಮಾರು 2.5 ಗಂಟೆ ಟೈಮ್ ತೊಗೊಳುತ್ತಂತ ಆಯಿತಾ. ಇನ್ನು ವಾಚ್ 3 ಪ್ರೋ ಬಂತು ಅಂತ ಅಂದರೆ ಇದು ಚಾರ್ಜ್ ಸ್ವಲ್ಪ ಫಾಸ್ಟಾಗಿ ಆಗುತ್ತೆ. 1.5 ಗಂಟೆ ಅಷ್ಟು ಫಾಸ್ಟಾಗಿ ಆಗಬಹುದು. ಒಂದ್ಸಲ ಫುಲ್ ಚಾರ್ಜ್ ಮಾಡಿದ್ರೆ ರಿಯಲ್ಮಿ ಅವ್ರ ಪ್ರಕಾರ 10 ದಿನ ಬ್ಯಾಟ್ರಿ ಬ್ಯಾಕಪ್ ಬರುತ್ತೆ ಅಂತ ಆಯಿತಾ. ಡಿಪೆಂಡ್ಸ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಂಗೆ ಅನ್ನಿಸ್ತಂಗೆ ಆಯಿತಾ. ನೀವು ಕಂಟಿನ್ಯೂಸ್ ಆಗಿ ಫೋನ್ ಕಾಲನ್ನು ಮಾತಾಡ್ತಾ ಇದ್ದೀರ ಅಂದರೆ ಸ್ವಲ್ಪ ಕಡಿಮೆ ಬರುತ್ತೆ. ಅಥವಾ ನಾರ್ಮಲ್ ಜಸ್ಟ್ ನೀವು ನಾನು ವಾಚ್ ಹೆಂಗೆ ಯೂಸ್ ಮಾಡ್ತೀರ ಆಗಾಗ ಟೈಮ್ ನೋಡೋದು, ಆಗಾಗ ಯೂಸ್ ಮಾಡ್ತಾರೆ ಸ್ವಲ್ಪ ಜಾಸ್ತಿ ಬರ್ಬೋದು ಆ ರೀತಿ. ಸೊ ಈ ಬ್ಯಾಟ್ರಿ ಬ್ಯಾಕಪ್ಪು ಕಾಲಿಂಗ್ ಫೀಚರ್ಗೆ ನಂಗೆ ಅನ್ನಿಸ್ತಂಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಅಂತ ಅನ್ನಿಸ್ತು. ಸೊ ಇದಿಷ್ಟು ಈ ಎರಡು ವಾಚ್ಗಳ ಮೇನ್ ಫೀಚರ್ಸ್. ನೀವಾದರೆ ಕೇಳ್ಬೋದು ಎರಡು ವಾಚನ್ನು ಪರ್ಚೇಸ್ ಮಾಡ್ಬೋದಾ ಅಂತ. ನಂಗೆ ಅನ್ನಿಸ್ತಂಗೆ ಈ ಬೆಲೆಗೆ ನನಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ಅಂತ ಅನ್ನಿಸ್ತು. 5,000 ರೂಪಾಯಿಂದ AMOLED ಡಿಸ್ಪ್ಲೇ ಸಿಗ್ತದೆ, GPS ಕೂಡ ಸಿಗ್ತಾ ಇರುವಂಥದ್ದು, ಸ್ಟ್ಯಾಂಡ್ ಅಲೋನ್ ಡಿಸ್ಪ್ಲೇ ಕೂಡ ಒಂದು ರೀತಿ ಬೆಜಲ್ ತುಂಬ ಕಡಿಮೆ ಇರೋದ್ರಿಂದ ಸಖತ್ತಾಗಿ ಕಾಣುತ್ತೆ. ಡಿಸ್ಪ್ಲೇ ವೈಸು ಎರಡನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ಒಂದು ಪ್ರೋ ವೇರಿಯಂಟ್ ತುಂಬ ಬ್ರೈಟ್ ಆಗಿದೆ, ಸಖತ್ತಾಗಿದೆ ಡಿಸ್ಪ್ಲೇ. ನನಗೆ ಪ್ರೀಮಿಯಮ್ ಅಂತ ಅನ್ನಿಸ್ತಿದೆ. ಸೊ ಎರಡು ಕೂಡ ನೋಡಿ ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು, ಎರಡು ಕೂಡ ಒಂದು ಒಳ್ಳೆ ಆಪ್ಷನ್ ಆಗಬಹುದು. ಇನ್ನು ಡೈರೆಕ್ಟಾಗಿ ಒಂದು ರಿಯಲ್ಮಿ ಬಡ್ಸ್ ಏರ್ 3 ಬಂತು ಅಂತ ಅಂದರೆ ಇದರ ಬಿಲ್ಡ್ ಕ್ವಾಲಿಟಿ ಪರವಾಗಿಲ್ಲ ಆಯಿತಾ. ನನಗೆ ಈ ಒಂದು ಕಲರ್ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಟ್ರಾನ್ಸ್ಪರೆಂಟ್ ಡಿಸೈನು, ಸ್ಮಡ್ಜಸ್ ಹೆವಿ ಕಾಣುತ್ತಾ ಆಯಿತಾ. ಹೋಗೋದೇ ಇಲ್ಲ, ಒಂಥರ ಗಲೀಜು ಕುತ್ಕೊಳ್ಳುತ್ತೆ. ಸೊ ಬೇರೆ ಕಲರ್ ನೋಡಿ ನಂಗೆ ಅನ್ನಿಸ್ತಾ ಈ ಕಲರ್ ಬ್ಲ್ಯಾಕ್ ಕಲರ್ ಬೇಡ ಅಂತ ಅನ್ಕೋತೀನಿ. ಕೇಸ್ ಪರವಾಗಿಲ್ಲ, ಸಾಲಿಡ್ ಆಗಿ ತುಂಬ ದೊಡ್ಡದಾಗಿದೆ ಆದರೆ ಆಯಿತಾ. ಇದರಲ್ಲಿ ನಿಮಗೆ USB Type-C ಪೋರ್ಟ್ ಸಿಗ್ತಾ ಇರುವಂಥದ್ದು, ಮತ್ತೊಂದು ಫಿಸಿಕಲ್ ಬಟನ್ ಕೂಡ ಕೊಟ್ಟಿದ್ದಾರೆ ಪೇರ್ ಮಾಡೋದಕ್ಕೆ. ಅದನ್ನು ಬಿಟ್ಟರೆ ಈ ಒಂದು ಬಡ್ಸ್ ಮ್ಯಾಗ್ನೆಟಿಕ್ ಚಾರ್ಜಿಂಗ್ ಡಾಕ್ನ ಮುಖಾಂತರ ಇದರೊಳಗಡೆ ಕೂರುತ್ತೆ. ನಿಮಗೆ ತುಂಬ ಗಟ್ಟಿ ಕೂತ್ಕೊಳ್ಳುತ್ತೆ, ಬಿದೋಗಲ್ಲ. ತುಂಬ ಸಣ್ಣದಾಗಿರುವಂಥದ್ದು ಈ ಒಂದು ಬಡ್ಸ್ ಆಯಿತಾ. ತುಂಬ ಲೈಟ್ ವೇಟ್ ಕೂಡ ಇದೆ. ಮತ್ತು ಇದರಲ್ಲಿ ನಿಮಗೆ ಒಂದರಲ್ಲಿ 2 ಮೈಕ್ರೋಫೋನ್ ಸಿಗುತ್ತೆ. ಸಿಲಿಕಾನ್ ಟಿಪ್ಸ್ ಕಿವಿಗೆ ತುಂಬ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ ಆಯಿತಾ. ಸೊ ನನಗೆ ನೀವು ಕಿವಿ ಸೈಜ್ ತಕ್ಕಂಗೆ ನೀವು ಬಡ್ಸನ್ನು ಚೇಂಜ್ ಮಾಡ್ಕೊಂಡ್ರೆ ಒಳ್ಳೆಯದು. ಮತ್ತು ಈ ಬಡ್ಸಲ್ಲಿ ಟಚ್ ಸೆನ್ಸಿಟಿವ್ ಬಟನ್ ಇದೆ, ಅದನ್ನು ರಿಯಲ್ಮಿ ಲಿಂಕ್ ಅಪ್ಲಿಕೇಶನ್ ಮುಖಾಂತರ ಕಸ್ಟಮೈಸ್ ಕೂಡ ಮಾಡ್ಕೊಬೋದು. ಮತ್ತು ಈ ಬಡ್ಸ್ ಏನಿದೆ ಇದು IP65 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು. ಈ ಕೇಸ್ ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿಲ್ಲ, ಬರೀ ಬಡ್ಸ್ ಹೊಂದಿರುತ್ತೆ ಆಯಿತಾ. ಸೊ ಅದರಿಂದ ನೀವು ಸ್ವೆಟ್ ಪ್ರೂಫು ಹಾಕ್ಕೊಂಡು ವರ್ಕೌಟ್ ಮಾಡ್ತಿರ್ಬೇಕಾದ್ರೆ ಒಂಚೂರು ಏನಾದರೂ ನೀರು ಬಿತ್ತು ಅಂದರೂ ಕೂಡ ಏನೂ ತೊಂದರೆ ಆಗೋದಿಲ್ಲ. ಒಂದು ಒಳ್ಳೆ ವಿಷಯ ಅಂತೀನಿ. ಇನ್ನು ರಿಯಲ್ಮಿ ಲಿಂಕ್ ಅಪ್ಲಿಕೇಶನಿಗೆ ಬಂತು ಅಂತ ಅಂದರೆ ಸಖತ್ತಾಗಿದೆ ಅಪ್ಲಿಕೇಶನ್ನು. ಈ ಒಂದು ಬಡ್ಸಿಂದು ಬ್ಯಾಟ್ರಿ ಪರ್ಸೆಂಟೇಜ್ ಇಲ್ಲೇ ನೋಡ್ಕೊಬೋದು ಆಯಿತಾ. ಈಕ್ವಲೈಸರ್ ಮೋಡ್ಗಳು ತುಂಬ ಏನೇನೋ ಇದೆ, ಕಸ್ಟಮೈಸ್ ಕೂಡ ಮಾಡ್ಕೊಬೋದು ನಿಮಗೆ ಹೆಂಗೆ ಬೇಕಂಗೆ. ಮತ್ತು ಇದರಲ್ಲಿ ಗೇಮ್ ಮೋಡ್ ಕೂಡ ಇದೆ ಆಯಿತಾ. 60-90 ಮಿಲಿ ಸೆಕೆಂಡ್ನ ಅಲ್ಟ್ರಾ ಲೋ ಲೇಟೆನ್ಸಿ ಗೇಮ್ ಮೋಡ್ ಇದೆ. ಸೊ ನೀವು ಆನ್ ಮಾಡಿಕೊಂಡ್ರೆ ಗೇಮ್ ಮಾಡಬೇಕಾದ್ರೆ ಒಂದು ಲೇಟೆನ್ಸಿ ತುಂಬ ಕಡಿಮೆ ಆಗುತ್ತೆ. ಜೊತೆಗೆ ಒಂದು ಬಡ್ಸ್ಗಳಲ್ಲಿ ಡಾಲ್ಬಿ ಅಟ್ಮೋಸ್ ಕೂಡ ಇದೆ ಆಯಿತಾ. ಸೊ ಅದನ್ನು ನೀವು ಒಂದು ಅಪ್ಲಿಕೇಶನ್ ಮುಖಾಂತರ ಕಸ್ಟಮೈಸ್ ಮಾಡ್ಕೊಬೋದು. ಅದರೊಳಗೆ ಹೋದ್ರಿ ಅಂತ ಅಂದರೆ ಮೂವಿ ಮೋಡು, ಗೇಮಿಂಗ್ ಮೋಡು, ಮ್ಯೂಸಿಕ್ ಮೋಡ್, ನಿಮ್ಗೆ ಡಿಫ್ರೆಂಟ್ ಮೋಡ್ಸ್ಗಳು ಸಿಗುತ್ತೆ ಡಾಲ್ಬಿ ಅಟ್ಮೋಸಲ್ಲಿ. ಸೊ ತುಂಬ ಯೂನಿಕ್ ಅಂತ ಅನ್ನಿಸ್ತು. ಇದನ್ನು ಬಿಟ್ಟರೆ ಇದರಲ್ಲಿ ನಿಮಗೆ ಬ್ಲೂಟೂತ್ 5.3 ಸಿಗ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ ಆಯಿತಾ. ಈ ಎರಡರಲ್ಲೂ ಕೂಡ ನಿಮಗೆ 11 mm ಡ್ರೈವ್ ಇದೆ. ಆಗಲೇ ನನಗೆ 4 ಮೈಕ್ರೋಫೋನ್ ಇರುವಂಥದ್ದು ಎರಡರಲ್ಲೂ ಕೂಡ. ಸೊ ಇದರಲ್ಲಿ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇಲ್ಲ, ಬಟ್ ಸ್ಟಿಲ್ ನೀವು ಕಾಲಲ್ಲಿ ಮಾತಾಡಬೇಕಾದ್ರೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಮಾಡುತ್ತೆ. ಸೊ ಆ ಟೈಮಲ್ಲಿ ಆ ಕಡೆ ಕೇಳಿಸ್ಕೊತಿರೋರಿಗೆ ಒಂದು ಸ್ವಲ್ಪ ಕ್ಲಿಯರಾಗಿ ಕೇಳುತ್ತೆ. ಮತ್ತು ನನಗೆ ಕಾಲ್ ಕ್ಲಾರಿಟಿ ಕೂಡ ಒಂದು ಲೆವೆಲ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇನ್ನು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಮಾತನಾಡಬೇಕಂತ ಅಂದರೆ
ಈ ಒಂದು ಬಡ್ಸ್ ಏನಿದೆ ಬರೀ ಬಡ್ಸು ನಾರ್ಮಲ್ ಮ್ಯೂಸಿಕನ್ನು ಕೇಳ್ತಾ ಇದ್ದೀರಾ ಅಂತ ಅಂದರೆ 7 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತಂತೆ ಆಯಿತಾ. ಅದು ಮೋಸ್ಟ್ಲಿ ಒಂದು 50% ವಾಲ್ಯೂಮಲ್ಲಿ 7 ಗಂಟೆ ಕೊಡುತ್ತೆ. ಇನ್ ಕೇಸ್ ನೀವು ಕಂಟಿನ್ಯೂಸ್ ಆಗಿ ಕಾಲಲ್ಲಿ ಮಾತನಾಡ್ತಾ ಇದ್ದೀರಾ ಅಂದರೆ ಒಂದು 4 ಗಂಟೆ ಬ್ಯಾಟ್ರಿ ಬ್ಯಾಕಪ್ ಕೊಡುತ್ತೆ. ಇನ್ಕ್ಲೂಡಿಂಗ್ ದ ಕೇಸು 30 ಗಂಟೆ ಕೊಡುತ್ತೆ. ಬಡ್ಸು ಮತ್ತು ಕೇಸ್ ಎರಡರಿಂದ ಸುಮಾರು 30 ಗಂಟೆ ಮ್ಯೂಸಿಕ್ ಪ್ಲೇ ಬ್ಯಾಕು, 16 ಗಂಟೆ ಕಾಲ್ ಕಂಟಿನ್ಯೂಸ್ ಆಗಿ ಕಾಲಲ್ಲಿ 16 ಗಂಟೆ ಇನ್ಕ್ಲೂಡಿಂಗ್ ದ ಕೇಸ್ ನೀವು ಮಾತನಾಡಬಹುದು ಆಯಿತಾ. ಸೊ ಓಕೆ ಅಂತೀನಿ. ಮತ್ತು ಫಾಸ್ಟ್ ಚಾರ್ಜಿಂಗ್ ಕೂಡ ಇದೆ, ಪಟ್ಟಂತ ಚಾರ್ಜ್ ಕೂಡ ಆಗುತ್ತೆ. ಬಡ್ಸ್ ಒಂದು 60 ನಿಮಿಷದಲ್ಲಿ ಚಾರ್ಜ್ ಆಗುತ್ತೆ. ಕೇಸು ಒಂದು 120 ನಿಮಿಷ ಅಂದರೆ 2 ಗಂಟೆಯಲ್ಲಿ ಕಂಪ್ಲೀಟಾಗಿ ಚಾರ್ಜ್ ಆಗುತ್ತೆ. ಇದರ ಬೆಲೆ ಬಂದ್ಬಿಟ್ಟು 2,500 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 2,500 ರೂಪಾಯಿಗೆ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು ನಂಗೆ ಅನ್ನಿಸ್ತಂಗೆ. ಡಾಲ್ಬಿ ಅಟ್ಮೋಸ್ TWS ಸಿಗ್ತದೆ. ಒಂದ್ಸಲ ಯೋಚನೆ ಮಾಡಿ ನೋಡಿ. ನಿಮಗೆ ಇನ್ ಕೇಸ್ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಕು ಅಂತ ಅಂದರೆ ಮೋಸ್ಟ್ಲಿ ಒಳ್ಳೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬಡ್ಸ್ ತೊಗೋತೀರಾ ಅಂದರೆ ಒಂದು 5,000-6,000 ರೂಪಾಯಿ ಆಗುತ್ತೆ ಕಡಿಮೆ ಅಂದರೆ. ಅದು ಈ ಪ್ರೈಸಿಂದ ಸಿಗಲ್ಲ, ಇದ್ರೂ ಕೂಡ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಬೊಟ್ಟಿಗೆ ನನಗೇನೋ ಓಕೆ ಅನ್ನಿಸ್ತು, ಒಂದು ಡೀಸೆಂಟ್ ಆಪ್ಷನ್ ಆಗ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಬಡ್ಸ್ಗಳ ಸೌಂಡ್ ಕ್ಲಾರಿಟಿ ನನಗೆ ತುಂಬ ಇಂಪ್ರೆಸ್ ಮಾಡ್ತಾ ಹೋಯ್ತಾ. ಕ್ಲಾರಿಟಿ ತುಂಬ ಕ್ರಿಸ್ಪ್ ಆಗಿದೆ. ನೀವು ಬೇಕಾದರೆ ಆ ಒಂದು ಅಪ್ಲಿಕೇಶನಲ್ಲಿ ಮೋಡ್ಗಳನ್ನ ಈಕ್ವಲೈಸರ್ ಮೋಡ್ನ ಕೂಡ ಚೇಂಜ್ ಮಾಡ್ಕೊಂಡು ನಿಮ್ಗೆ ಇಷ್ಟ ಬಂದಿರೋ ರೀತಿ ಅಡ್ಜಸ್ಟ್ ಮಾಡ್ಕೊಬೋದು. ಮತ್ತು ಬೇಸ್ ಕೂಡ ತುಂಬ ಸಖತ್ತಾಗಿದೆ ಆಯಿತಾ. ಕಿವಿ ಕಿತ್ತೋ ಥರ ಕೇಳುತ್ತೆ, ಹೆವಿ ಇಂಪ್ರೆಸ್ ಮಾಡ್ತು. ಬೆಲೆಗೆ ಸೌಂಡ್ ಕ್ಲಾರಿಟಿ ಮತ್ತು ಬೇಸ್ ಎರಡೂ ಕೂಡ ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಅಂತ ಬೇಕಾದರೂ ಅನ್ನಬಹುದು. ಅದು ಹೇಳಿದ್ನಲ್ಲ, ನಿಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಬೇಕೋ ಬೇಡವೋ ಅದ್ರ ಮೇಲೆ ನೀವು ಇದು ಮಾಡ್ಕೊಂಡ್ರೊಳ್ಳೋದು. ಈ ಬೆಲೆಗೆ ನಂಗೆ ಅನ್ನಿಸ್ತಂಗೆ ಯಾವುದು ಅಂಥ ಒಳ್ಳೆ ANC ಸಿಗೋದಿಲ್ಲ. ಓಕೆ, ಒಂದು ಒಳ್ಳೆ ಆಪ್ಷನ್. ನನಗೊಂದು ಈ ಕೇಸ್ ಯಾಕೋ ಅಷ್ಟೊಂದು ಇಷ್ಟ ಆಗಿಲ್ಲ. ಆದರೆ ಕೇಸ್ ಈ ಕಲರ್ ಚೆನ್ನಾಗಿಲ್ಲ ಅನ್ಕೋತೀನಿ, ಬೇರೆ ಕಲರ್ ಹೆಂಗಿದೆಯೋ ಗೊತ್ತಿಲ್ಲ. ಒಟ್ಟು ಈ ಕಲರ್ ನನಗೆ ಟ್ರಾನ್ಸ್ಪರೆಂಟ್ ತುಂಬ ಗಲೀಜಾಗಿರೋ ಥರ ಕಾಣುತ್ತೆ, ನೋಡ್ತಾ ಇದ್ದೀರಾ. ಸೊ ಇಷ್ಟು ಈ 3 ಗ್ಯಾಜೆಟ್ಗಳ ಬಗ್ಗೆ ನನ್ನ ಒಪಿನಿಯನ್. ನಿಮ್ಗೆ ಇದ್ರ ಬಗ್ಗೆ ಏನಾದರೂ ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.